ಸೆಪ್ಟೆಂಬರ್ 18ರಂದು ಕಲ್ಯಾಣ ಕರ್ನಾಟಕ ಮರು ಸ್ವತಂತ್ರ ದಿನಾಚರಣೆ ಎಂದು ಆಚರಿಸಬೇಕು ಎಂದು ಕರ್ನಾಟಕ ಯುವಜನ ಒಕ್ಕೂಟದ ವತಿಯಿಂದ ಮನವಿ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಮಾತನಾಡಿ, ಈ ಭಾಗದ ಕಲ್ಯಾಣ ರಾಜ್ಯದ ಭವ್ಯ ಇತಿಹಾಸವನ್ನು ಮರೆತು ಹೋದವರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಮೂಲಕ ನೆನಪಿಸಲು 1995ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದಯೋನ್ಮುಖ ಯುವ ಬರಹಗಾರ ಬಳಗದ ವತಿಯಿಂದ ಹೊಸ ಬೆಳಕಿನೆಡೆಗೆ ನಮ್ಮ ನಡೆ ನಿಟ್ಟಿನಲ್ಲಿ 18/9/1995ರಿಂದ ಸೆಪ್ಟೆಂಬರ್ 18ರಲ್ಲಿ ಸೆಪ್ಟೆಂಬರ್ 10ರವರೆಗೆ ವಿಮೋಚನಾ ದಿನವೆಂದು 3 ದಿನ ಆಚರಿಸುತ್ತಾ ಬರಲಾಗುತ್ತಿತ್ತು. ಆದರೆ ರಾಜ್ಯ ಸರ್ಕಾರ 1998ರಲ್ಲಿ ಯಾವುದೇ ಖಚಿತ ದಾಖಲೆಗಳು ಆಧಾರದಲ್ಲಿ ಇಲ್ಲದೆ ಸೆಪ್ಟೆಂಬರ್ 18ರ ಬದಲಾಗಿ ಸೆಪ್ಟೆಂಬರ್ 17ಅನ್ನು ಆಚರಿಸಲು ಪ್ರಾರಂಭಿಸಿದೆ. ಅದು ತಪ್ಪು. ನಾವು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ ದಾಖಲೆ ಆಧಾರಗಳನ್ನು ಪರಿಗಣಿಸಿ ಮುಂದಿನ ವರ್ಷದಿಂದ ಸೆಪ್ಟೆಂಬರ್ 18ಅನ್ನು ಹೈದರಾಬಾದ್ ಕರ್ನಾಟಕ ನೈಜ ವಿಮೋಚನೆ ಆದ ದಿನವೆಂದು ಘೋಷಿಸಿ 1998ರಲ್ಲಿ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯ ತಪ್ಪಾಗಿದೆ ಎಂದು ತಿದ್ದುಪಡಿಗೊಳಿಸಿ ಹೊಸ ನಿರ್ಧಾರ ತೆಗೆದುಕೊಂಡು ಆಚರಿಸಲು ಆದೇಶಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಯುವಜನ ಒಕ್ಕೂಟದ ರಾಜ್ಯ ಸಂಚಾಲಕ ವಿನೋದ ಜನವರಿ ಸೇರಿದಂತೆ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ಸಂವಿಧಾನ ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸ ಅರಿಯದವರು ಇತಿಹಾಸ ಸೃಷ್ಟಿಸುವರು ಅಂತ. ಅದನ್ನ ನಾವೇನು ಇತಿಹಾಸ ಓದಬೇಕಾಗಿಲ್ಲ. ಇಲ್ಲಿಂದ ಸಜ್ಜನರು ಏನು 5 ಜನ PhD ಪಡೆದಿದ್ದಾರೆ, ಅವರು ಕೂಡ ಸತ್ಯವನ್ನು ಇದ್ರು ಕೂಡ ತಪ್ಪು ದಿನವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೇನೆ, ನಮ್ಮ 30 ವರ್ಷದ PhDಯನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಟು 18ನೇ ವಿಮೋಚನಾ ದಿನ ಅಂತ ಘೋಷಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ಅಲ್ಲದೆ ಸರ್ಕಾರವು ಕೂಡ ತಪ್ಪು ನಿರ್ಣಯ ತೆಗೆದುಕೊಂಡು ಬದಲಾಯಿಸಿ ತಿದ್ದುಪಡಿ ಮಾಡಿ ದಾಖಲೆ ಆಧಾರ ಸರ್ಕಾರ ನಿಜಾಮ 7ನೇ ಸರ್ಕಾರ ರಾಜ್ಯನಾದಂತ ನಿಜಾಮ ಮುಂದೆ ತನ್ನ ಕೈಬಲದಿಂದ ಬಂದಂತ ಹಸ್ತಾಕ್ಷರ ಮಾಡಿದಂತ ದಾಖಲೆಯನ್ನು ನೀಡಿದ್ದೇವೆ ಸರ್ಕಾರಕ್ಕೆ. ಅದನ್ನ ಪರಿಗಣಿಸಿ ಇಲ್ಲಿ ಅನ್ನ ಉಂಡಂತ ದಂಪತಿಗಳು ರದ್ದಿ ದಂಪತಿಗಳು ಕೂಡ ಇದನ್ನು ನಮ್ಮನ್ನ ಮನವಿಯನ್ನು ಪರಿಗಣಿಸಿ ಇಲ್ಲಿ 10 ವರ್ಷ ಸೇವೆ ಮಾಡಿ ಹೋಗಿದ್ದಾರೆ CS ಅವರು ಕೂಡ ನಮ್ಮ ಮನವಿಯನ್ನು ಅರ್ಥಕೊಂಡು ನೈಜ ಇತಿಹಾಸವನ್ನ ಮತ್ತೆ ಯುವ ಪೀಳಿಗೆಗೆ ನೀಡಲು ತಿದ್ದುಪಡಿ ಮಾಡಲು ಚಾಲನೆ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡ ಸೂಕ್ತವಾಗಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರು ಚಾಲನೆ ಈಗ ಕರ್ನಾಟಕದ ಮುಖ್ಯ ಕರ್ನಾಟಕದಲ್ಲಿ ಹೊಸ ಬೆಳಕಿಗೆ ನಾವು 18 ಆಚರಿಸಲಿಕ್ಕೆ ಘೋಷಣೆ ಮಾಡೋದಿದ್ದಾರೆ ಅಂತ ಎಲ್ಲ ಶಿಕ್ಷಕರಿಗೂ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.